ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಹೊರಬಿತ್ತು ವಿಮಾರ್ಕ್ ಮ್ಯಾಟ್ರಿಜ್ ಸಮೀಕ್ಷೆ. 3ನೇ ಬಾರಿಯೂ ನಮೋಗೆ ಮತದಾರನ ಶ್ರೀರಕ್ಷೆ. ಮತ್ತೆ ಮೋದಿ ಪ್ರಧಾನಿಯಾಗೋದು ಬಹುತೇಕ ಫೇಕ್. ಕನ್ನಡ ನಾಡಲ್ಲೂ ಮೋದಿಯದ್ದೇ ಆರ್ಭಟ. ರಾಜ್ಯದಲ್ಲಿ ಇನ್ನೊಮ್ಮೆ ಒಂದಂಕಿಗೆ ಕೈ ಕುಸಿತ. ಕಾಂಗ್ರೆಸ್ಗೆ ಗ್ಯಾರಂಟಿ ಕೈ ಕೊಟ್ಟ ಮತದಾರ. ವಿಚಾರಣೆ ವೇಳೆ ಮೊಂಡಾಟ ಮಾಡ್ತಿದ್ದಾರೆ ಪ್ರಜ್ವಲ್. ಸಂಸದನ ಕಾಟಕ್ಕೆ ಅಧಿಕಾರಿಗಳೇ ಕಂಗಾಲ್. ತಪ್ಪಿಸಿಕೊಂಡ ಭವಾನಿ ಬಂಧನಕ್ಕೆ ಸರ್ಕಾರ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ವರುಣಾರ್ಭಟ. ಒಂದೇ ಮಳೆಗೆ ಜನಜೀವನ ಅಸ್ತವ್ಯಸ್ತ. ರಾತ್ರಿ ಮಳೆಗೆ ವಾಹನ ಸವಾರರ ಪರದಾಟ. ಪ್ರಹ್ಲಾದ್ ಜೋಶಿ ಅವರು ನಿರೀಕ್ಷೆಯಂತೆ ಸಮೀಕ್ಷೆಯ ಫಲಿತಾಂಶ ಬಂದಿದೆ. ದೇಶದಲ್ಲಿ ಬಿಜೆಪಿ ಪ್ರಚಂಡ ವಿಜಯ ಸಾಧಿಸಲಿದೆ. ಎಕ್ಸಿಟ್ ಪೋಲ್ಗಿಂತ ಉತ್ತಮ ಫಲಿತಾಂಶ ಬರಲಿದೆ. ಎಲ್ಲಾ ಸಮೀಕ್ಷೆಯ ಸರಾಸರಿ ತೆಗೆದ್ರು 350ರಿಂದ 370 ಸ್ಥಾನ ಬರಲಿದೆ ಅಂತ ಹೇಳಿದರು. ಎಕ್ಸಿಟ್ ಪೋಲ್ಗಳ ಒಂದು ನಿರೀಕ್ಷೆ ಅಥವಾ ಫಲಿತಾಂಶ ಬಂದಿದೆ ಹೊರಗಡೆ. ದೇಶಾದ್ಯಂತ ಮತ್ತು ಕರ್ನಾಟಕವೂ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪ್ರಚಂಡವಾದಂಥ ವಿಜಯವನ್ನು ಸಾಧಿಸಲಿದೆ. ಇವತ್ತು ಎಕ್ಸಿಟ್ ಪೋಲ್ಗಳಲ್ಲಿ ಬಂದಿರೋಕ್ಕಿಂತ ಒಳ್ಳೆ ರಿಸಲ್ಟ್ ಬರ್ತದೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಒಂದು ನಂಬಿಕೆ ಇದೆ. ಅದರ ಜೊತೆಯಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರಿರ್ಬೋದು ಅಥವಾ ಅಮಿತ್ ಶಾ ಅವರು, ನಡ್ಡಾ ಅವರು, ರಾಜ್ಯದಲ್ಲಿ ನಾವು ಅತ್ಯಂತ ಸ್ಪಷ್ಟವಾಗಿ ಮೊದಲಿನಿಂದನೂ ಅತ್ಯಂತ ಗಟ್ಟಿಯಾಗಿ ವಿಶ್ವಾಸದಿಂದ ಹೇಳ್ತಾ ಇದ್ವಿ, ಭಾರತೀಯ ಜನತಾ ಪಾರ್ಟಿ ಪ್ರಚಂಡವಾದಂಥ ಒಂದು ಬಹುಮತವನ್ನು ಗಳಿಸಲಿದೆ. ಮತ್ತು 3ನೇ ಬಾರಿಗೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ಸೇತರ ಒಬ್ಬ ನಾಯಕ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ ಅನ್ನುವಂಥದ್ದನ್ನು ನಾವು ಹಲವಾರು ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರು ನಿನ್ನೆ ದೆಹಲಿಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ. ಇಂಡಿಯಾ ಮೈತ್ರಿಕೂಟಕ್ಕೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ 295 ಸ್ಥಾನಗಳು ಸಿಗಲಿದೆ ಅಂತ ಖರ್ಗೆ. ಅಂತಿಮ ಫಲಿತಾಂಶಗಳು ಹೊರಬಿದ್ದಾಗ ನಮಗೆ ಸಿಗುವ ಸ್ಥಾನಗಳ ಸಂಖ್ಯೆ ಹೆಚ್ಚಾಗಬಹುದೇ ಹೊರತು ಕಡಿಮೆ ಅಂತೂ ಆಗಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. इंडिया गठबंधन कम से कम 295 सीट